ಬರ ಅಂದ್ರೆ ಎಲ್ಲರೂ ಕೂಡ ಅವರವರ ಊರಲ್ಲಿ ಬಿಂದಿಗೆ ಜಾನುವಾರುಗಳು ಸಾವನ್ನಪ್ಪಿರೋದನ್ನ ನೋಡಿದ್ರ. ಜನಗಳು ಬೈಯೋದು, ಒಣಗಿದ ಭೂಮಿ, ಇವೆಲ್ಲವೂ ಕೂಡ ಕಾಮನ್ನು. ಇಷ್ಟೇ ಅಲ್ಲ, ನೀವುಗಳು ನೋಡಿರೋದು ಇನ್ನೂ ಹೆಚ್ಚಿನದನ್ನ ನಾವು ತೋರಿಸ್ತೀವಿ. ಏನಾಗಿದೆ, ಏನಾಗ್ತಾ ಇದೆ ಅನ್ನೋದು. ಬರ ಅಂದ್ರೆ ಏನು ನಾವು ನಿಮಗೆ ತೋರಿಸ್ತೀವಿ. ಇದೊಂದು ದೃಶ್ಯ ಸಾಕು ಬರ ಭೀಕರತೆಗೆ ಯಾವ ರೀತಿಯಾಗಿದೆ, ಜನಗಳು ಯಾವ ರೀತಿಯಾಗಿ ಬೈತಾ ಇದ್ದಾರೆ, ಯಾವ ರೀತಿಯಾಗಿದ್ದಾರೆ ನಮ್ಮ ಜನಪ್ರತಿನಿಧಿಗಳು, ಏನ್ ಮಾಡ್ತಾ ಇದ್ದಾರೆ ಅನ್ನುವ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಕೂಡ ಕಾಡುತ್ತೆ. ಬರ ಅಂದ್ರೆ ಬರೀ ಬಿಂದಿಗೆ ಇಟ್ಕೊಂಡು ಓಡಾಡೋದು, ಜಾನುವಾರುಗಳು ಸಾವನ್ನಪ್ಪಿರೋದು, ಜನಗಳು ಬೈಯೋದು, ಕಂಪ್ಲೀಟ್ ಆಗಿ ಒಣಗಿರುವಂತ ಭೂಮಿ, ಎಲ್ಲಾ ಕಡೆ ಕೂಡ ಒಣಗಿರುವಂತ ಮರಗಳು, ಇದನ್ನ ಮಾತ್ರ ನೀವು ನೋಡಿರ್ತೀರಾ. ಆದ್ರೆ ಬರ ಅಂದ್ರೆ ಏನು, ಯಾವ ರೀತಿಯಾಗಿರುತ್ತೆ, ಅದರ ಭೀಕರತೆ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ನಿಮ್ಮ ಮುಂದೆ ನಾವು ತೋರಿಸ್ತೀವಿ. ಈ ದೃಶ್ಯ ಬರಕ್ಕೆ ಕೈಗನ್ನಡಿ ಹಿಡಿದಂತಿದೆ. ಬರ ಅಂದ್ರೆ ಏನು ಅನ್ನೋದನ್ನ ನಿಮ್ಮ ಮುಂದೆ ನಾವಿಡ್ತೀವಿ. ಯಾವ ರೀತಿಯಾಗಿದೆಯಪ್ಪ, ಏನಪ್ಪ ಹಿಂಗೆಲ್ಲ ಇರುತ್ತಾ ಬರ ಬಂದಂತ ಸಂದರ್ಭದಲ್ಲಿ, ಅದನ್ನ ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿಯನ್ನ ನಾವು ನಿಮಗೆ ತೋರಿಸ್ತಾ ಇದೀವಿ. ನೀವು ಹಿಂದೆಂದೂ ನೋಡಿರದಂತ ದೃಶ್ಯ ಇದು. ಬರ ಭೀಕರತೆಗೆ ಇದೊಂದು ದೃಶ್ಯ ಸಾಕು. ಈ ದೃಶ್ಯ ನ್ಯೂಸ್ 18 ಕನ್ನಡದಲ್ಲಿ ಮಾತ್ರ ನಾವು ನಿಮಗೆ ತೋರಿಸ್ತಾ ಇರುವಂತದ್ದು. ನ್ಯೂಸ್ 18 ಕನ್ನಡದಲ್ಲಿ ಮಾತ್ರ. ಹನಿ ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಜನ. ಯಾವ ರೀತಿಯಾಗಿ ಪರದಾಡ್ತಾ ಇದ್ದಾರೆ ಅನ್ನೋದನ್ನ ನೀವು ನೋಡಿದ್ರೆ ನಿಮ್ಗೂ ಕೂಡ ಶಾಕ್ ಆಗುತ್ತೆ. ನೀರಿಗೆ ಪ್ರಾಣವನ್ನೇ ಪಣಕ್ಕಿರ್ತಿದ್ದಾರೆ. ನಾವು ತೋರಿಸ್ತೇವೆ ಬರದ ನೈಜ ಚಿತ್ರವನ್ನ. बहुत समस्या इधर नीरिंदु बहुत समस्या बहुत चिमेगांव में पानी है ना जी पूरी मला फोन मध्ये घेता की मला जायना आता बाहेर जाणार नाही बरं चला खायचो मेंबर पाणी मतलब आप कधी येणार ते हां टेन्शन घ्या टेन्शन मध्ये चौकात खायचं कधी येणार आज तुम्हाला बघून आलं काम करायचं सोडलं नाही असं पाणी भरत बसलं कसं होईल म्हणा ನೋಡ್ತಾ ಇದ್ದೀರಾ ಯಾವ ರೀತಿಯಾದಂತ ದೃಶ್ಯ ಇದು ಅಂತ. ಎಂತವ್ರಿಗಾದ್ರೂ ಶಾಕ್ ಆಗುತ್ತೆ, ಆದ್ರೆ ನಮ್ಮ ಜನಪ್ರತಿನಿಧಿಗಳಿಗೆ ಮಾತ್ರ ಶಾಕ್ ಆಗೋದಂತಹ ದೃಶ್ಯ ಇದು. ಅವ್ರು ಯಾವುದೇ ಕಾರಣಕ್ಕೂ ಇಂಥವನ್ನೆಲ್ಲ ನೋಡಿ ಅಯ್ಯೋ ಇದೆಲ್ಲ ಕಾಮನ್ ಅನ್ನುವಂತಹ ಜನಪ್ರತಿನಿಧಿಗಳಿದ್ದಾರೆ. ನೋಡ್ತಾ ಇದ್ದೀರಾ, ತಮ್ಮ ಪ್ರಾಣವನ್ನು ಕೂಡ ಪಣಕ್ಕಿಟ್ಟು ಆ ಒಂದು ಬಾವಿ ಸುತ್ತಲೂ ಕೂಡ ಜನ ನಿಂತಿದ್ದಾರೆ ನೀರಿಗೋಸ್ಕರ. ಯಾವ ರೀತಿಯಾಗಿ ಕೊಡಗಳನ್ನ ಹಗ್ಗ ಕಟ್ಟಿ ಕೆಳಗೆ ಬಿಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ತಳ್ಳಾಡಿದ್ರು ಕೂಡ ಪ್ರಾಣ ಹೋಗುತ್ತೆ ಅವ್ರದ್ದು. ನೀರಿಗೋಸ್ಕರ ತಮ್ಮ ಪ್ರಾಣವನ್ನು ಕೂಡ ಲೆಕ್ಕಿಸದೆ ಇಲ್ಲಿ
ನೀರನ್ನ ತೆಗಿತಾ ಇದ್ದಾರೆ. ಇದು ಯಾವುದೋ ಬೇರೆ ರಾಜ್ಯದ ದೃಶ್ಯಾವಳಿಗಳು ಅಲ್ಲ, ನಮ್ಮ ರಾಜ್ಯದ ದೃಶ್ಯನೇ. ಯಾವ ಜಿಲ್ಲೆಯಲ್ಲಿ ಯಾವ ಊರಲ್ಲಿ ಈ ರೀತಿಯಾದಂತಹ ಒಂದು ಭೀಕರತೆ ಎದುರಾಗಿದೆ ಅನ್ನೋದನ್ನ ಕೂಡ ತೋರಿಸ್ತೀವಿ. ಯಾಕೆಂದ್ರೆ ಈಗ ಆಲ್ರೆಡಿ ನೋಡಿದೀವಿ ಎಂತೆಂತ ರಾಜಕಾರಣಿಗಳು ಬಂದಿದ್ದಾರೆ ನಮ್ಮ ರಾಜ್ಯದಲ್ಲಿ. ಹೀಗೆ ಇರುವಂತವ್ರು ಎಂತವ್ರು ಅನ್ನೋದು ಕೂಡ ನಿಮ್ಗೂ ಕೂಡ ಚೆನ್ನಾಗಿ ಗೊತ್ತಿದೆ. कधी येईना तुम्हाला बघून आलं काम करायचं सोडलं नाही असं पाणी भरत बसलं का सोयी म्हणा ಎಸ್, ಯಾವ ಜಿಲ್ಲೆಯ ಸ್ಥಿತಿ ಇದು, ಯಾವ ಊರಿನ ಸ್ಥಿತಿ ಅನ್ನೋದನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದೀವಿ. ಇದು ಬೀದರ್ ಜಿಲ್ಲೆಯ ಬರದ ದೃಶ್ಯ. ಔರತ್ ತಾಲೂಕಿನ ಚಿಮ್ಮೆಗಾಂವ್ ಅನ್ನುವ ತಾಂಡದಲ್ಲಿ ಕಂಡು ಬಂದಿರುವಂತಹ ದೃಶ್ಯ. ನೀರಿಗಾಗಿ ಆಳ ಬಾವಿಯಲ್ಲಿ ಹರಸಾಹಸವನ್ನ ಪಡ್ತಾ ಇದ್ದಾರೆ ಜನ. ಬೀದರ್ ಜಿಲ್ಲೆಯ ಬರದ ದೃಶ್ಯವನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಯಾವ ರೀತಿಯಾಗಿ ಭೀಕರತೆ ಎದುರಾಗಿದೆ ಅಲ್ಲಿ ಅಂತ. ಔರತ್ ತಾಲೂಕಿನ ಚಿಮ್ಮೆಗಾಂವ್ ತಾಂಡ ಅದು ನೀರಿಗಾಗಿ ಬಾವಿಯಲ್ಲಿ ಹರಸಾಹಸವನ್ನ ಪಡ್ತಾ ಇದ್ದಾರೆ. 100ಕ್ಕೂ ಹೆಚ್ಚು ಕುಟುಂಬಗಳಿರುವಂತಹ ಗ್ರಾಮ ಇದು. ಬಾವಿಯಿಂದ ನೀರೆತ್ತೋದೆ ಇಲ್ಲಿನ ಜನರ ಕೆಲಸ ಆಗ್ಬಿಟ್ಟಿದೆ. ದಿನವಿಡೀ ಹನಿ ಹನಿ ನೀರಿಗಾಗಿ ಪರದಾಟವನ್ನ ನಡೆಸ್ತಾ ಇದ್ದಾರೆ ಇಲ್ಲಿನ ಜನ. ಇಡೀ ಗ್ರಾಮದಲ್ಲಿ ಇರೋದು ಒಂದೇ ಒಂದು ಬಾವಿ. ನೀರಿಗಾಗಿ ಜೀವದ ಹಂಗನ್ನೇ ತೊರಿತಾ ಇದ್ದಾರೆ. ನೀರ್ ಬೇಕು ಅನ್ನುವ ನಿಟ್ಟಿನಲ್ಲಿ ನಾ ಮುಂದು ತಾ ಮುಂದು ಅಂತ ಮುಗಿ ಬೀಳ್ತಾ ಇದ್ದಾರೆ. ಏನೇ ಪ್ರಾಣಕ್ಕೆ ಹೆಚ್ಚು ಕಮ್ಮಿ ಆದ್ರೂ ಕೂಡ ಡೋಂಟ್ ಕೇರ್. ಸ್ವಲ್ಪ ಯಾಮಾರಿದ್ರು ಕೂಡ ಅಪಾಯ. ಕಟ್ಟಿಟ್ಟ ಬುತ್ತಿಯಲ್ಲಿ ನೀರು ಬೇಕು ಅಂದ್ರೆ ಕೂಲಿಗೆ ಹೋಗಕ್ಕಾಗಲ್ಲ. ಮನೆ ಮಂದಿಗೆಲ್ಲ ನೀರು ತುಂಬಿಸೋದೇ ಕೆಲಸ ಆಗಿದೆ ಇಲ್ಲಿ. ಅದು ಯಾವ ರೀತಿಯಾಗಿ ಭೀಕರತೆಯಿಂದ ಕೂಡಿದೆ ಅನ್ನೋದನ್ನ ಕೂಡ ನೋಡ್ತಾ ಇದ್ದೀರಾ. ಸ್ವಲ್ಪ ಯಾಮಾರಿದ್ರು ಕೂಡ ಅವರ ಪ್ರಾಣಕ್ಕೆ ಸಂಕಷ್ಟ ಎದುರಾಗುವಂತದ್ದು ಕಟ್ಟಿಟ್ಟ ಬುತ್ತಿ. ಅದನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಅಲ್ಲಿ ಬರ್ತಾ ಇರುವಂತ ಸ್ವಲ್ಪ ನೀರಿಗೆ ಯಾವ ರೀತಿಯಾಗಿ 100 ಜನ ಹಗ್ಗಗಳನ್ನ ಹಾಕೊಂಡು ನೀರನ್ನ ಎತ್ತುವಂತ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ. ಸ್ವಲ್ಪ ಅಲ್ಲಿ ಯಾರಾದ್ರೂ ತಳ್ಳಾಡಿದ್ರು ಕೂಡ ಅಲ್ಲಿರೋರು ಎಲ್ಲರೂ ಕೂಡ ಬಾವಿಯೊಳಗೆ ಬೀಳ್ತಾರೆ. ಪ್ರಾಣವನ್ನ ಲೆಕ್ಕಿಸದೆ ಈ ರೀತಿಯಾಗಿ ಹನಿ ಹನಿ ನೀರಿಗೆ ಮುಗಿ ಬೀಳ್ತಾರೆ ಅಂದ್ರೆ ಇನ್ಯಾವ ರೀತಿಯಾಗಿ ನೀರಿಗೆ ಹಾಹಾಕಾರ ಅಲ್ಲಿ ಎದುರಾಗಿದೆ ಅನ್ನೋದನ್ನ ನೋಡ್ಬೋದು. ಯಾಕೆಂದ್ರೆ ಈಗ ಆಲ್ರೆಡಿ ನೋಡಿದೀವಿ, ನಮ್ಮ ರಾಜಕಾರಣಿಗಳು ಅಧಿಕಾರಕ್ಕೋಸ್ಕರ ಯಾವ ಲೆವೆಲ್ಗೆ ಬೇಕಾದ್ರೂ ಇಳಿತಾರೆ. ಮತ್ತು ಒಂದ್ ಕಡೆ ತಮಗೆ ಸಚಿವ ಸ್ಥಾನ ಸಿಗುತ್ತೆ ಅಥವಾ ಒಂದು 30 ಕೋಟಿ ಸಿಗುತ್ತೆ ಅಂದ್ರೆ ಎಂತಹ ಸಂದರ್ಭದಲ್ಲೂ ಕೂಡ ಬೇಕಾದ್ರೆ ರಾಜೀನಾಮೆಯನ್ನ ಕೊಡ್ತಾರೆ. ಬರೀ ರೆಸಾರ್ಟ್ ರಾಜಕಾರಣ ಮಾಡೋದೇ ಆಯ್ತು. ಇಂತಹ ಸಮಸ್ಯೆಗಳಿಗೆ ಯಾರು ಪರಿಹಾರವನ್ನ ಕಂಡುಹಿಡಿಯೋದು, ಇವರಿಗೆ ಯಾರು ಸಮಸ್ಯೆಯನ್ನ ಬಗೆಹರಿಸ್ತಾರೆ ಅನ್ನೋದೇ ಈಗ ಯಕ್ಷ ಪ್ರಶ್ನೆ. कधी येईना तुम्हाला बघून आलं मला फोन मध्ये घेता की मला जायना आता बाहेर जाणार नाही. त्याला खायचो कधी येईना मला फोन मध्ये घेता की मला जायना आता बाहेर जाणार नाही. त्याला खायचो ಸೊ ನಮ್ ಜೊತೆ ಇದರ ಕುರಿತಂತೆ ಮಾತಾಡ್ಲಿಕ್ಕೆ ಔರಾದ್ನ ತಹಶೀಲ್ದಾರ್ ಆಗಿರುವಂತಹ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಚಂದ್ರಶೇಖರ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸಂಪರ್ಕ ಕಡಿತಗೊಂಡಿದೆ. ಎಸ್, ನೋಡ್ತಾ ಇದೀವಿ ಇಲ್ಲಿರುವಂತಹ ಅಧಿಕಾರಿಗಳು ಎಲ್ಲರಿಗೂ ಕೂಡ ಟ್ರೈ ಮಾಡ್ತಾ ಇದೀವಿ. ಇಲ್ಲಿ ಪ್ರಮುಖವಾಗಿ ಇದಕ್ಕೆ ಒಂದು ಪರಿಹಾರವನ್ನ ಕೊಡಿಸಲೇಬೇಕು ಅನ್ನುವ ನಿಟ್ಟಿನಲ್ಲೇ ನ್ಯೂಸ್ 18 ಕನ್ನಡ ಈ ವರದಿಯನ್ನ ಪ್ರಸಾರವನ್ನ ಮಾಡ್ತಾ ಇದೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಬೀದರ್ನ ಪ್ರತಿನಿಧಿ ಕರಿಬಸಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಕರಿಬಸಪ್ಪ, ಏನ್ ಆಗ್ತಾ ಇದೆ ಅಲ್ಲಿ? ಯಾರು ಹೇಳೋರು ಕೇಳೋರು ಯಾರು ಇಲ್ವಾ ಅಂತ? ಎಲ್ಲೋಗಿದ್ದಾರೆ ಅಧಿಕಾರಿಗಳು, ರಾಜಕಾರಣಿಗಳು?
ಹೌದು ಪೃಥ್ವಿರಾಜ್, ಏನು ಹನಿ ನೀರಿಗಾಗಿ ಜೀವದ ಹಂಗ ತೊರೆದು ಒಂದು ನೀರನ್ನ ಸೇತರಿಸುವಂತ ಘಟನೆ ಬೀದರ್ ಜಿಲ್ಲೆ ಔರಾದ್ ತಾಲೂಕಿನ ಚಿಮ್ಮೇಗಾಂವ್ ಗ್ರಾಮದಲ್ಲಿ ನಡೆಸ್ತಕ್ಕಂಥದ್ದು. ಆದ್ರೆ ಇದು ಔರಾದ್ ತಾಲೂಕು ಏನು ಗಡಿ ಭಾಗದ ಏನು ಆಂಧ್ರ ಮತ್ತು ಈ ಕಡೆ ತೆಲಂಗಾಣ ಮಧ್ಯದಲ್ಲಿ ಇರತಕ್ಕಂತ ಔರಾದ್ ನಲ್ಲಿ ಸಾಕಷ್ಟು ಕುಡಿಯುವ ನೀರಿನ ಸಮಸ್ಯೆ ಕೂಡ ಉದ್ಭವಗೊಂಡಿದೆ. ಹೀಗಾಗಿ ಏನು ಚಿಮ್ಮೇಗಾಂವ್ ಗ್ರಾಮದಲ್ಲಿ ಏನು 100 ಮನೆಗಳ ಒಂದು ಪುಟ್ಟ ಒಂದು ಊರಿದೆ. ಈ ಊರಿನಲ್ಲಿ ಮತ್ತೊಮ್ಮೆ ಸಂಪರ್ಕ ಮಾಡ್ತೀನಿ ನಿಮ್ನ. ಎಸ್, ಔರಾದ್ನ ತಹಶೀಲ್ದಾರ್ ಆಗಿರುವಂತಹ ಚಂದ್ರಶೇಖರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್, ಚಿಮ್ಮಗಾಂವ್ನ ಆ ಒಂದು ಪರಿಸ್ಥಿತಿ ಗೊತ್ತಿದ್ಯಾ ನಿಮ್ಗೆ? ಚಿಮ್ಮೇಗಾಂವ್ ಪರಿಸ್ಥಿತಿ ನಮ್ಗೆ ಗೊತ್ತಿದೆ, ನಿನ್ನೆ ಗಮನಕ್ಕೆ ಬಂದಿದೆ. 10,000 ಲೀಟರ್ ಟ್ಯಾಂಕರ್ 2 ಟ್ರಿಪ್ ನಿಂದ ಅಲ್ಲಿ ಇವತ್ತು ಆಗ್ತಾ ಇದ್ದೀವಿ. ಅಲ್ಲ, ನಿಮಗೆ ನಿನ್ನೆನ ಗಮನಕ್ಕೆ ಬಂದಿದ್ದು? ಹಲೋ ಸರ್, ನಿನ್ನೆನ ನಿಮಗೆ ಗಮನಕ್ಕೆ ಬಂದಿದ್ದು ಒಂದೇ? ಹಾ, ನಿನ್ನೆ ನನ್ ಗಮನಕ್ಕೆ ಬಂದಿದೆ. ಇದುವರೆಗೂ ಗೊತ್ತಿರಲಿಲ್ವಾ? ಇಲ್ಲ, ಮೊದಲು ಮುಂಚಿತವಾಗಿ ಗ್ರಾಮ ಪಂಚಾಯತ್ ಬೋರ್ವೆಲ್ಸ್ ಡ್ರಿಪ್ನಿಂಗ್ ಮಾಡಿ ನೀರು ಸಪ್ಲೈ ಮಾಡುವ ಏನು ಅದೇ ಬೋರ್ವೆಲ್ ಇದ್ದು ಡ್ರಿಪ್ನಿಂಗ್ ಮಾಡಿ ವಾಟರ್ ಬರದೇ ಇರೋ ಪಕ್ಷದಲ್ಲಿ ಅಥವಾ ಪ್ರೈವೇಟ್ ಬೋರ್ ನಿಂದ ಬಾಡಿಗೆ ಸಿಗದೇ ಇರತಕ್ಕಂಥ ಪಕ್ಷದಲ್ಲಿ ಟ್ಯಾಂಕರ್ ಮೂಲಕ ನೀರು ಸಪ್ಲೈ ಅಲ್ಲ, ನೀರು ಸಪ್ಲೈ ಮಾಡೋದು ಕಷ್ಟನ? ಅಷ್ಟೊಂದು ಕಷ್ಟ ಇದೆಯಾ ಅಲ್ಲಿ? ಇದೆ, ಈ ಸಲ ಸ್ವಲ್ಪ ನೀರಿನ ತೊಂದರೆ ಇದೆ. ಕುಡಿಯೋ ನೀರು ಸಪ್ಲೈ ಮಾಡುವಷ್ಟು ಕಷ್ಟ ಅಂದ್ರೆ ಏನ್ ಸರ್ ಅರ್ಥ? ಟ್ಯಾಂಕರ್ ಮೂಲಕ ನಾವು ನೀರು ಸಪ್ಲೈ 10,000 ಲೀಟರ್ ಟ್ಯಾಂಕರ್ ಮೂಲಕ ನೀರು ಸಪ್ಲೈ ಮಾಡ್ತಿದ್ವು. ಅಲ್ಲ, ನೀವು ನಮ್ಮ ಚಾನಲ್ ಹಾಕಿ ನೋಡ್ತಾ ಇದ್ದೀರಾ ಅಂತ ಕಾಣಿಸುತ್ತೆ. ಅಲ್ಲಿ 100 ಜನ ನಿಂತಿದ್ದಾರೆ. ಒಬ್ಬರ ಪ್ರಾಣಕ್ಕೆ ಹೆಚ್ಚು ಕಮ್ಮಿ ಆದ್ರೆ ಯಾರು ಸರ್ ಹೊಣೆ? ಹನಿ ಹನಿ ನೀರಿಗೋಸ್ಕರ ಇಷ್ಟೊಂದೆಲ್ಲ ಪರದಾಡ್ಬೇಕಲ್ಲ ಅಂತ. 10,000 ಲೀಟರ್ ಕಾಸ್ತಿದ್ದೆ ಇವತ್ತು ಎರಡು ಟ್ರಿಪ್ ಒಂದ್ ನಿಮಿಷ ಹಾಗೆ ಸಂಪರ್ಕದಲ್ಲಿರಿ. ನಮ್ ಜೊತೆ HR ಮಹದೇವ್ ಅಂತ ಬೀದರ್ನ DC ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಿಮ್ಗೆ ಇದು ಗಮನಕ್ಕೆ ಬಂದಿದ್ಯಾ ಈ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಹೌದು, ಶನಿವಾರನೇ ಗಮನಕ್ಕೆ ಬಂದಿದೆ. ಅಲ್ಲಿ ಮೋಟರ್ ಹಾಕಿ ನೀರ್ ತೆಗಿಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ನಾಳೆಯಿಂದ ಅದು ಮೋಟರ್ ನಲ್ಲಿ ನೀರ್ ಕೊಡಲಿಕ್ಕೆ ವ್ಯವಸ್ಥೆ ಆಗಿದೆ. ಸರ್, ನಿಮ್ಗೆ ಬಂದಿರ್ಲಿಲ್ಲ ಅಂದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯ ಯಾವ ರೀತಿಯಾಗಿದೆ ಸರ್ ಅಲ್ಲಿ? ನಿಮಗೆ ಗೊತ್ತಾಗಿದ್ದೆ ನಿನ್ನೆ ಅಂದ್ರೆ, ಮತ್ತೊಂದ್ ಕಡೆ ಈಗಷ್ಟೇ ತಹಶೀಲ್ದಾರ್ ಮಾತಾಡ್ತಾ ಇದ್ರು, ನಿನ್ನೆ ಅಷ್ಟೇ ನಮ್ ಗಮನಕ್ಕೆ ಬಂದಿದೆ ಅಂತಾರೆ ಅಂದ್ರೆ ಅವರೆಲ್ಲ ಇನ್ನೇನ್ ಅಲ್ಲಿ ಪರಿಶೀಲಿಸ್ತಾ ಇದ್ದಾರೆ? ಜನಗಳು ಕೂಡ ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿರ್ಲಿಲ್ಲ. ಅವ್ರ PDO ಅವರು ಗಮನ ಆಗ್ತಿರ್ಲಿಲ್ಲ. ಅವ್ರಿಗೆ ನೋಟಿಸ್ ಕೊಟ್ಟು ಕ್ರಮ ತಗೊಂಡಿದೀವಿ. ಈಗ ಅವ್ರಿಗೆ ನಿನ್ನೆ ಮೋಟರ್ ಹಾಕ್ಲಿಕ್ಕೆ ಮತ್ತೆ ನೀರನ್ನ ತೆಗಿಲಿಕ್ಕೆ ಅವರು ಜನ ಇಳಿದಾಗ ವ್ಯವಸ್ಥೆ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿ. ಈಗ ವ್ಯವಸ್ಥೆ ಅಂದ್ರೆ ಯಾವ ರೀತಿಯಾಗಿ ಮಾಡಿದ್ದಾರೆ ಸರ್ ಅಲ್ಲಿ? ಮೋಟರ್ ತೆಗೆದು ನೀರನ್ನ ಕೊಡೋ ರೀತಿನಲ್ಲಿ ಮೋಟರ್ನಿಂದ ಹೊರಗಡೆ ನೀರು ತೆಗೆದು ಯಾರು ಬಾವಿಗೆ ಇಳಿಬಾರ್ದು. ಆ ಬಾವಿನಲ್ಲಿ ನೀರೇನಿದೆ ಅದನ್ನ ಮೋಟರಿಂದ ತೆಗಿಬೇಕು. ನೀರು ಸಾಲದೇನೆ ಇದ್ರೆ ಟ್ಯಾಂಕರ್ ಅಲ್ಲಿ ನೀರು ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿ. ಅಲ್ಲ, ಎಲ್ಲಾ ಕಡೆ ಕೂಡ ಈಗ ಟ್ಯಾಂಕರ್ ಗಳನ್ನ ಬೋರ್ ಕೊರ್ಸೋದು ಎಲ್ಲದೂ ಕೂಡ ಆಗ್ತದೆ. ಇಲ್ಲಿ ಇದೊಂದೇ ಬಾವಿ ಆಧಾರ ಆಗಿದೆ. ಸೊ ಅಲ್ಲಿ ಟ್ಯಾಂಕರ್ ವ್ಯವಸ್ಥೆಗಳು ಕೂಡ ಮಾಡಿಲ್ಲ ಅಂದ್ರೆ ಏನ್ ಸರ್ ಇನ್ನು? ಇಲ್ಲ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿದೀವಿ, ಹೇಳಿದ್ವಿ ಇಮಿಡಿಯೇಟ್ ಆಗಿ ಮಾಡ್ತಾರೆ. ಈಗಲೇ ಬರೀ ಇದೊಂದೇ ಗ್ರಾಮದಲ್ಲಿ ಇದೇ ರೀತಿಯಾಗಿರೋದಾ ಅಥವಾ ಕಂಪ್ಲೀಟ್ ಆಗಿ ಬೀದರಲ್ಲೂ ಕೂಡ ಸಾಕಷ್ಟು ಕಡೆ? ಯಾವ ಹಳ್ಳಿನಲ್ಲೂ ನೀರಿಲ್ಲ ಅನ್ನೋ ಸಿಚುವೇಶನ್ ಇಲ್ಲ. ಎಲ್ಲ ಕಡೆ ನೀರು ಒದಗಿಸಿದೀವಿ. ನೀರಿನ ಸತತವಾಗಿ ಪ್ರಯತ್ನ ಮಾಡ್ತಲೇ ಇದ್ದೀವಿ. ಎಲ್ಲೆಲ್ಲಿ ನೀರಿನ ಪ್ರಾಬ್ಲಮ್ ಬಂದಿದೆ ಅಲ್ಲೆಲ್ಲ ಕೂಡ ನೀರನ್ನ ಪ್ರೈವೇಟ್ ಬೋರ್ವೆಲ್ ಗಳನ್ನ ಖರೀದಿ ಮಾಡಿ ಸುಮಾರು ಇದುವರೆಗೆ ನಾವು 83 ಪ್ರೈವೇಟ್ ಬೋರ್ವೆಲ್ ಗಳನ್ನ ಅಧಿಗ್ರಹಣ ಮಾಡಿ ಅವುಗಳಿಂದ ನೀರು ಕೊಡ್ತಾ ಇದ್ದೀವಿ. ಸುಮಾರು 30 ಹಳ್ಳಿಗೆ ನಾವು ಟ್ಯಾಂಕರ್ಗಳ ಮೂಲಕ ನೀರು ಕೊಡ್ತಾ ಇದ್ದೀವಿ. ಯಾರು ನೀರಿಲ್ಲ ಅಂತ ಹೇಳ್ತಾರೆ 2 ಅವರ್ಸ್ ಅಲ್ಲಿ ಅಲ್ಲಿ ನೀರಿನ ವ್ಯವಸ್ಥೆನ ನಾವು ಮಾಡ್ತಿದೀವಿ. ಸರ್, ನೀವು ಅಂತ ಹೇಳಿ ಗೊತ್ತಾಗ್ತಿಲ್ಲ ಅಷ್ಟೇ. ಸರ್, ಜಿಲ್ಲಾಧಿಕಾರಿಗಳಾಗಿ ಬೀದರ್ಗೆ ಬಂದು ಎಷ್ಟು ತಿಂಗಳಾಯ್ತು ಸರ್? 2 ವರ್ಷ ಆಯ್ತು ಸರ್. ಇಲ್ಲಿ ಈ ಪರಿಸ್ಥಿತಿ ಈ ಮುಂಚೆನೂ ಇದೇ ರೀತಿಯಾಗಿತ್ತಂತೆ. ಇಲ್ಲಿ ಇದೇ ರೀತಿಯಾಗಿ ಆಗುತ್ತೆ ಅಂತ ಗೊತ್ತಿದ್ರು ಅಲ್ಲಿನ ರಾಜಕಾರಣಿಗಳು, PDOಗಳು, ಮತ್ತೊಂದ್ ಕಡೆ ತಹಶೀಲ್ದಾರ್ ಸುಮ್ನಿದ್ದಾರೆ ಅಂದ್ರೆ ಏನ್ ಸರ್ ಅರ್ಥ? ನೋಡಿ, ನೀರಿನ ವ್ಯವಸ್ಥೆ ಎಲ್ಲ ಕಡೆ ಇದೆ. ಪ್ರತಿಯೊಂದು ಹಳ್ಳಿನಲ್ಲೂ 10-15 ಬೋರ್ವೆಲ್ಗಳು, ಬಾವಿಗಳು ಎಲ್ಲ ಇದೆ. ಅವು ಯಾವಾಗ ಒಣಗ್ತಾ ಹೋಗ್ತವೆ, ಯಾವಾಗ ನೀರು ಕಡಿಮೆ ಆಗ್ತಾ ಹೋಗುತ್ತೆ, ಅವಾಗ ವ್ಯವಸ್ಥೆ ಮಾಡ್ತಾ ಹೋಗ್ತೀವಿ. ಸರ್, ನೀವು ಮಾಡ್ತಾ ಇರುವಂತ ಕೆಲಸಕ್ಕೆ ನಮ್ಮ ಶ್ಲಾಘನೆ, ಮತ್ತೊಂದ್ ಕಡೆ ಥ್ಯಾಂಕ್ ಯು, ಧನ್ಯವಾದ ಎಲ್ಲವನ್ನೂ ಕೂಡ ಹೇಳ್ತೀವಿ. ಇಡೀ ಜಿಲ್ಲೆನಲ್ಲಿ ಎಲ್ಲೂ ನೀರಿಲ್ಲ ಅನ್ನೋ ಸಿಚುವೇಶನ್ ಇಲ್ಲ. ಎಲ್ಲೆಲ್ಲಿ ನೀರಿಲ್ಲ ಅಂತ ಕಷ್ಟ ಗೊತ್ತಾಗಿದೆ ಅಲ್ಲೆಲ್ಲ ಟ್ಯಾಂಕರ್ಗಳ ಮೂಲಕ, ಪ್ರೈವೇಟ್ ಬಾವಿಗಳ ಮೂಲಕ ನೀರನ್ನ ಕೊಡೋ ಎಲ್ಲಾ ವ್ಯವಸ್ಥೆನೂ ಮಾಡಿದ್ದೀವಿ. ಅಲ್ಲ, ನಾವು ಸರ್ ಆ ಗ್ರಾಮದವ್ರನ್ನೂ ಕೂಡ ಸಂಪರ್ಕಿಸಿದ್ವು. ಅವ್ರು ಹೇಳ್ತಾರೆ ಒಬ್ರು ಕೂಡ ಬಂದ್ ಕ್ಯಾರೆ ಅನ್ನಲ್ಲ ಸರ್ ನಮ್ಮನ್ನ.
100 ಜನ ಒಬ್ರು ಹೆಚ್ಚು ಕಮ್ಮಿ ಆದ್ರೂ ಕೂಡ ಬಾವಿ ಒಳಗ್ ಬಿಡ್ತೀವಿ ಯಾಕೆ ಹೇಳೋರು ಬೇಕಲ್ಲ ಸರ್ 24 ಗಂಟೆ ಕಂಟ್ರೋಲ್ ರೂಮ್ಗಳಿವೆ ತಾಲೂಕು ಆಫೀಸ್ಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ಸರ್ ಈವನ್ ಜಿಲ್ಲಾಧಿಕಾರಿ ಕೂಡ 24 ಗಂಟೆ ಎಲ್ರಿಗೂ ಸಿಗ್ತಾರೆ ಸರ್ ಕಂಟ್ರೋಲ್ ರೂಮ್ ಇದೆ ಎಲ್ಲರೂ ಕೂಡ ತಾಂಡದವ್ರಲ್ವಾ ಸರ್ ಹೆಂಗೆ ಸಂಪರ್ಕ ಮಾಡ್ತಾರೆ ಸರ್ ಎಲ್ಲಿಂದ ಗೊತ್ತಾಗ್ತಾರೆ ಎಲ್ಲರಲ್ಲೂ ಮೊಬೈಲ್ ಇದೆ ಆತರ ಏನು ನೀವು ಅನ್ಕೊಂಡಷ್ಟು ಹಿಂದುಳಿದ ಜಾಗ ಹಿಂದುಳಿದ ಜಾಗ ಅಂತಲ್ಲ ಅಲ್ಲಿ ಎಲ್ಲಾದ್ರೂ ಅರಿವು ಮೂಡಿಸೋದಕ್ಕೆ ಯಾವ್ದಾದ್ರು ಒಂದು ನಂಬರ್ ಏನಾದ್ರೂ ಹಾಕಿದ್ದಾರೆ ಫೋನ್ ಮಾಡೋದ್ರ ಬದಲು ನಮ್ಗೆ ಫೋನ್ ಮಾಡಿದ್ರೆ ಆ ಸಮಸ್ಯೆನೆ ಬಗೆಹರಿಸ್ತಿದ್ವಿ ಇದು ಯಾಕೆ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿ ಸಂಬಂಧಪಟ್ಟ ಪಿಡಿಒ ಹೋಗಿ ನಮ್ಮ ಸಿಇಒ ಅವರು ಅವರೇ ಖುದ್ದಾಗಿ ಹೋಗಿದ್ದಾರೆ ಸರ್ ತಹಶೀಲ್ದಾರ್ ಇದ್ದಾರೆ ನಮ್ ಜೊತೆ ಅವ್ರಿಗೆ ಏನ್ ಸೂಚನೆ ಕೊಡ್ತೀರಾ ಸರ್ ಈಗ ಅವರು ಕೂಡ ನಮ್ ಜೊತೆ ಅವ್ರು ಹೋಗಿ ಸ್ಥಳಕ್ಕೆ ಅಲ್ಲಿ ಹೋಗಿ ಇಮಿಡಿಯೇಟ್ ಆಗಿ ನಾವೇನ್ ಅವ್ರಿಗೆ ಸೂಚನೆ ಕೊಟ್ಟಿದೀವಿ ನೀರನ್ನ ತಕ್ಷಣವಾಗಿ ಟ್ಯಾಂಕರ್ ಮೂಲಕನೂ ಕೊಡ್ಬೇಕು ಮೋಟರ್ ಅನ್ನ ಒದಗಿಸಿ ಯಾರು ಬಾವಿಗೆ ಇಳಿದಾಗಿ ವ್ಯವಸ್ಥೆ ಮಾಡ್ಬೇಕಂತ. ಓಕೆ ಚಂದ್ರಶೇಖರ್ ಅವರೇ ಕೇಳಿಸ್ಕೊಂಡ್ರಾ? ಡಿಸಿ ಅವ್ರು ಈಗಷ್ಟೇ ಮಾತನಾಡ್ತಾ ಇದ್ರು. ಸರಿ ಸರಿ ಕೇಳಿಸ್ಕೊಂಡ್ರಿ. ಓಕೆ ಓಕೆ ಥ್ಯಾಂಕ್ ಯು ಮಹದೇವ್ ಅವರೇ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಎಸ್ ಚಂದ್ರಶೇಖರ್ ಅವರೇ ನೀವ್ ಇವಾಗ ಹೊರಡ್ತೀರಾ ಅನ್ಸುತ್ತೆ, ಹೋಗ್ತೀರಾ ಜಾಗಕ್ಕೆ? ಹೋಗ್ತೀವಿ ಸರ್ ನಮ್ಮ ರಿಪೋರ್ಟರ್ನು ಕೂಡ ಕಳಿಸ್ತೀವಿ ಅಲ್ಲಿ ಏನಾಗುತ್ತೆ ನೀವು ಯಾವ ರೀತಿಯಾಗಿ ಕ್ರಮ ಕೈಗೊಳ್ತೀರಾ ಏನು ಎತ್ತ ಅನ್ನೋದ್ರ ಬಗ್ಗೆ. ಯಾಕೆಂದ್ರೆ ಒಂದು ಪ್ರಾಣ ಹೆಚ್ಚು ಕಮ್ಮಿ ಆದ್ರೂ ಕೂಡ ಯಾರ ಜವಾಬ್ದಾರಿ ಅಂದ್ರೆ ಅಧಿಕಾರಿಗಳ ಮೇಲೆನೆ ಬರೋದು. ಯಾಕೆಂದ್ರೆ ಈಗ ನೀತಿ ಸಂಹಿತೆ ಬೇರೆ ಇದೆ, ಅಧಿಕಾರಿಗಳೇ ಎಲ್ಲಾ ಜವಾಬ್ದಾರಿಯನ್ನ ಕೈಗೊಳ್ಬೇಕಾಗಿರೋದು. ಸರ್ ಧ್ವನಿ ಕೇಳಿಸ್ತಾ ಇದೆಯಾ? ಸರ್ ಚಂದ್ರಶೇಖರ್ ಅವರು ಈಗಷ್ಟೇ ಮಾತನಾಡಿದ್ರು, ಅವರದ್ದ ಕ್ಷೇತ್ರದ ತಹಶೀಲ್ದಾರ್. ಇಲ್ಲಿ ನೋಡ್ತಾ ಇದೀವಿ ಇದೇ ಒಂದು ದೃಶ್ಯಾವಳಿಗಳು ಆಲ್ಮೋಸ್ಟ್ ಈ ಹಿಂದೆನೂ ಕೂಡ ಇತ್ತಂತೆ. ಈಗ ನಾವು ಬಿತ್ತರಿಸ್ತಿದ್ದಂತೆ ಡಿಸಿ ಅವರು ಕೂಡ ಹೇಳಿದ್ರು, ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಟ್ಯಾಂಕರ್ ಅಲ್ಲಿ ನೀರು ಹೊಡೆಯೋದಕ್ಕೂ ಕೂಡ ಹೇಳಿದೀವಿ ಅಂತ ಹೇಳ್ತಾ ಇದ್ರು. ಅದೊಂದು ಬಾವಿಯಲ್ಲಿ ಮೋಟರ್ ಅನ್ನ ಇಟ್ಟು ನೀರನ್ನ ಓಡಿಸುವಂತ ಕೆಲಸವನ್ನ ಕೂಡ ಮಾಡ್ತೀವಿ ಅಂತ. ಆದ್ರೆ ಒಂದು ದುರ್ದೈವ ಅಂದ್ರೆ ಇವ್ರಿಗೆ ಗೊತ್ತಾಗಿರೋದೇ ನೆನ್ನೆ ಅಂತೆ. ತಹಶೀಲ್ದಾರ್ ಕೂಡ ಈಗಷ್ಟೇ ಮಾತನಾಡ್ತಿದ್ರು, ನಮಗ್ ಗೊತ್ತಾಗಿದ್ದೆ ನೆನ್ನೆ ಅಂತ. ಪಾಪ ಅಲ್ಲಿರುವಂತ ಗ್ರಾಮಸ್ಥರೆಲ್ಲ ಹೇಳ್ತಾ ಇದ್ದಾರೆ ಆಲ್ಮೋಸ್ಟ್ 6 ತಿಂಗಳು 3 ತಿಂಗಳಿಂದಲೂ ಕೂಡ ಇದೇ ರೀತಿಯಾದಂತ ಪರಿಸ್ಥಿತಿ ಇದೆ, ಏನ್ ಮಾಡ್ಬೇಕು ಅನ್ನೋದನ್ನೇ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. मला फोन मध्ये घेता की मला कधी येईना मला फोन मध्ये घेता की मला ನೀವು ಕೂಡ ಗಮನಿಸ್ತಾ ಇದ್ದೀರಾ ಆ ಬಾವಿ ಯಾವ ರೀತಿಯಾಗಿದೆ, ಯಾವ ಶೇಪ್ ಅಲ್ಲಿ ಇದೆ, ಯಾವ ರೀತಿಯಾಗಿ ಅವರು ನೀರನ್ನ ಸೇರ್ತಾ ಇದ್ದಾರೆ ಅನ್ನೋದನ್ನ ಕೂಡ ನೀವು ಗಮನಿಸಬಹುದು. ಅಲ್ಲಿ ಒಂದೇ ಒಂದು ಮೆಟ್ಟಿಲು ಕೂಡ ಇಲ್ಲ, ಇಳಿದು ಬಿಟ್ಟು ಹೋಗಿ ಕೆಳಗಡೆಯಿಂದ ನೀರನ್ನ ತರಬೇಕು ಅಂದ್ರೂ ಕೂಡ ಮತ್ತೊಂದ್ ಕಡೆ ಯಾವುದೇ ರೀತಿಯಾದಂತ ಸೇಫ್ಟಿನೂ ಕೂಡ ಇಲ್ಲ ಆ ಒಂದು ಬಾವಿಗೆ. ಎಲ್ಲರೂ ಕೂಡ ಆ ಕಟ್ಟೆ ಮೇಲೆ ನಿಂತಿದ್ದಾರೆ. ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ಕೆಳಗ್ ಬಿದ್ರೆ ಯಾರು ಜವಾಬ್ದಾರಿ ಅನ್ನುವ ಪ್ರಶ್ನೆ ಕೂಡ. ಯಾಕೆಂದ್ರೆ ಅಲ್ಲಿನ ಜನಕ್ಕೆ ನೀವು ಅನ್ಕೊಬಹುದು ಏನ್ ಹಿಂಗೆಲ್ಲ ಸೇರ್ತಾರೆ, ಅವ್ರ ಪ್ರಾಣನೂ ಕೂಡ ಲೆಕ್ಕಕ್ಕಿಲ್ದಂಗೆ ಅಂತ. ಆದ್ರೆ ಅಲ್ಲಿ ಹನಿ ಹನಿ ನೀರಿಗೂ ಕೂಡ ಲೆಕ್ಕ ಹಾಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಇದಕ್ಕೋಸ್ಕರನೇ ಅಲ್ಲಿನ ಜನ ಎಲ್ಲ ಕೂಡ ಮುಗಿಬಿದ್ದು ನೀರನ್ನ ಸೇರ್ತಾ ಇದ್ದಾರೆ.